ನೈಂಟಿ ಐದಂತೆ 90 ಆಯ್ತಾ ನಿಂದ ಎಷ್ಟು ಮಗ 1 ಅವರ್ ಆದ್ಮೇಲೆ ಚೆಕ್ ಮಾಡಿಸಿ ಫ್ರೀ ಕನ್ನಡಕ ಎಲ್ಲ ಕೊಡ್ತಾರೆ ಎಲ್ಲ ಇದೆ ಸಿಟಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಂಬರು ಮಾತಾಡ್ತಾನೆ ಅವನ ಮಾತಾಡ್ತಾರೆ ಬೆಳಗ್ಗೆಯಿಂದ ಬಂದಿದ್ದಾರೆ ಕಣ್ಣು 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 ಬನ್ನಿ ಇದು ಮಾಡ್ರೆ ಬನ್ನಿ ಹಿಂಗೆ ಬನ್ನಿ ಇದು ಮಾಡ್ರೆ ಬನ್ನಿ ಬರ್ತಾ ಇದ್ದಾರೆ ಆಗಲೇ ತುಂಬಿದ್ದಾರೆ ಬಂದು ಹೋಗ್ತಿದ್ದಾರೆ ಬೆಳಗ್ಗೆ ಟೆಸ್ಟ್ ಕೊಟ್ಟಿದ್ದಾರೆ ಈಗ ತಿರ್ಗಾ ಬಿಫೋರ್ ಟೆಸ್ಟ್ ಆಫೀಸರ್ 2 ಮಾಡಿಸ್ತಾ ಇದ್ದೀವಿ ಕಣ್ಣಿನ ತಪಾಸಣೆ ಮತ್ತು ಹಾರ್ಟ್ದು ಕಿಡ್ನಿ ಲಿವರು ಸ್ಪೆಕ್ಸ್ ಎಲ್ಲ ಕೊಡ್ತಾ ಇದ್ದೀವಿ ತಿಂಗಳಿಗೆ. ಸರ್ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಇಲ್ಲಿ ನಡೀತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನಿಲ್ಲ, ನಾವು ಇಲ್ಲಿ ಕಾಂಗ್ರೆಸ್ ಮುಖಂಡರು ಲೋಕಲ್ ಅವರು ನಮ್ಮ GBA ರಾಜಾಜಿನಗರ್ ವಾರ್ಡ್ ನಂಬರ್ 63ಗೆ ಆಸ್ಪಿರೆಂಟು ಮುರಳಿ ಅವರು ಮಾಡ್ತಾ ಇರೋದು. ಅವರು ಒಂದು ಜನಸೇವಕರು, ಯುವಕರಿದ್ದಾರೆ. ಒಂದು ನಮ್ಮ ಕ್ಷೇತ್ರದಲ್ಲಿ ವಯಸ್ಸಾದವರು ಮತ್ತೆ ಯಾರು ಹೋಗಿ ಹಾಸ್ಪಿಟ್ಲ್ ಹೋಗಿ ಇವತ್ತು ನೋಡ್ಬೋದು ನೀವೇ ಎಲ್ಲ, ಯಾವುದು ಅಪೋಲೋ ಆಗಿರ್ಬೋದು, ಫೋರ್ಟಿಸಿಂದ ಆಗಿರ್ಬೋದು ಡಾಕ್ಟರ್ಸ್ ಬಂದಿದ್ದಾರೆ. ಅಂಥ ಹಾಸ್ಪಿಟ್ಲ್ಗಳಿಗೆ ಹೋಗಿ ಇವಾಗ ವಯಸ್ಸಾದವರು ಹೋಗಿ ಮನೆಯಿಂದ ಆಚೆ ಬಂದು ಬ್ಲಡ್ಡು ಕೊಡೋದಾಗಲಿ ಅಥವಾ ECG ಮಾಡಿಸೋದಾಗಲಿ ಯಾರೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸನ್ಮಾನ್ಯ ಶ್ರೀ ಮುರಳಿ ಅವರು, ಪುಟ್ಟಣ್ಣ ಸಾಹೇಬ್ರವ್ರ ನೇತೃತ್ವದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ನ ಆಯೋಜಿಸಿದ್ದಾರೆ. ನಮಗೆಲ್ಲ ಒಂದು ಖುಷಿ ತಂದಿದೆ. ಯಾರೂ ಈ ಥರ ಒಂದು ಹೆಲ್ತ್ ಕ್ಯಾಂಪ್ನ ನಮ್ಮ ರಾಜಾಜಿನಗರದಲ್ಲಿ ಇಷ್ಟು ವರ್ಷದಲ್ಲಿ ಯಾರೂ ಮಾಡಿಲ್ಲ. ಮುರಳಿ ಅವರು ನೇತೃತ್ವ ತಗೊಂಡು ಮಾಡ್ತಾ ಇದ್ದಾರೆ. ಇದು ತುಂಬ ಖುಷಿ ತಂದಿದೆ ನಮಗೆ. ನಮಸ್ತೆ, ನಾವು ಮಹಾಲಕ್ಷ್ಮಿ ಕ್ಷೇತ್ರದ ಈಡಿಗ ಸಂಘದ ಅಧ್ಯಕ್ಷರಾಗಿದ್ದೇವೆ. ಈ ವಾರ್ಡಿನ 63ನೇ ನಂಬರ್ ವಾರ್ಡಿನ ಯುವ ಮುಖಂಡರಾದ ಎಸ್ ಮುರಳಿ ಅವರು ಹಲವಾರು ಸೇವೆಯಲ್ಲಿ ವೈದ್ಯಕೀಯ ಆಗಿರ್ಬೋದು, ಚರಂಡಿ ರಿಪೇರಿ ಆಗಿರ್ಬೋದು, ವಿದ್ಯುತ್ ಅಡಚಣೆ ಯಾವುದೇ ಒಂದು ಸಂದರ್ಭದಲ್ಲಿ ಬಂದು ಕುಂದುಕೊರತೆಗಳಿದ್ದರೆ ಜನಗಳಿಗೆ ನಿವಾರಣೆ ಮಾಡ್ತಾ ಇದ್ದಾರೆ. ಅದೇ ಪುಟ್ಟಣ್ಣನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ. ಅದೇ ರೀತಿ ಪುಟ್ಟಣ್ಣನವರಿಗೆ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಪದವಿ ಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಮುಂದಿನ 3ನೇ ತಾರೀಕು ಮುಖ್ಯಮಂತ್ರಿ ಆದ ಇವರು ಸ್ಪೀಕರ್ ಮಾಡಬೇಕಂತ DK ಶಿವಕುಮಾರ್ ಅವ್ರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಕೋರ್ತಾ ಇದ್ದೀವಿ. ಸರ್ ನಮಸ್ತೆ, ನನ್ನ ಹೆಸರು ಮುರಳಿ ಅಂತ, ರಾಜಾಜಿನಗರ ವಾರ್ಡ್ ನಂಬರ್ 63 GBA ಆಕಾಂಕ್ಷಿಯಾಗಿದ್ದೀನಿ. ಪುಟ್ಟಣ್ಣನವರ ನೇತೃತ್ವದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ. ಕಣ್ಣಿನ ಟೆಸ್ಟ್ ಆಗಿರ್ಬೋದು, ಮತ್ತು ಹೃದಯ ಟೆಸ್ಟು,
ಬ್ಲಡ್ ಟೆಸ್ಟ್ ಇದೆ ಮತ್ತು ಥೈರಾಯ್ಡ್ ಟೆಸ್ಟ್ಗಳು. ಜನ ತುಂಬ ಜನ ಬಂದಿದ್ದಾರೆ. ಬಂದು ಎಲ್ಲರೂ ತಪಾಸಣೆ ಮಾಡ್ತಾ ಇದ್ದಾರೆ. ಫ್ರೀ ಕನ್ನಡಕ ಬೇರೆ ಕೊಡ್ತಾ ಇದ್ದೀವಿ. ಜನ ಸಹಕಾರ ಮಾಡ್ತಾ ಇದ್ದಾರೆ. ಸರ್ ತಮ್ಮ ಇನ್ಚಾರ್ಜಲ್ಲೇ ಸರ್ ಮಾಡಿಸ್ತಾ ಇದ್ದೀವಿ. ಹೌದು ಮೇಡಮ್, ನಮ್ಮ ಇನ್ಚಾರ್ಜಲ್ಲಿ ಮಾಡ್ತಾ ಇದ್ದೀವಿ. ಜನದ ಸೇವೆಗೋಸ್ಕರ ಮಾಡ್ತಾ ಇದ್ದೀವಿ. ಜನ ನೆನ್ನೆ ಎಲ್ಲ ಪಾಂಪ್ಲೆಟ್ಗಳೆಲ್ಲ ಕೊಟ್ಟು ಒಂದು ವಾರದಿಂದ ಮನೆಗೆ ಹೋಗಿ ಪಾಂಪ್ಲೆಟ್ಗಳು ಕೊಟ್ಟು ಎಲ್ಲ ಕೆಲಸಗಳು ಮಾಡಿದ್ದೀವಿ. ಜನಗಳು ಬರ್ತಾ ಇದ್ದಾರೆ, ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜನ ಚೆನ್ನಾಗಿರಲಿ ಅಂತೇಳಿ ಎಲ್ಲರೂ ವಯಸ್ಸಾದವರು ಪಾಪ ಎಲ್ಲ ತುಂಬ ಜನ ಬಂದಿದ್ದಾರೆ. ಈಗ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಸರ್ ಬಂದಂತವ್ರಿಗೆ ತಿಂಡಿ ವ್ಯವಸ್ಥೆ, ನೀರು ಅದೆಲ್ಲ ವ್ಯವಸ್ಥೆ ಮಾಡಿದ್ದೀರಾ? ವ್ಯವಸ್ಥೆ ಮಾಡಿದ್ದೀವಿ. ಜ್ಯೂಸ್ಗಳು ಕೊಟ್ಟಿದ್ದೀವಿ, ನೀರಿನ ವ್ಯವಸ್ಥೆ ಎಲ್ಲ ಇದೆ. ಎಲ್ಲ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ. ಮತ್ತೆ ವಿಶೇಷವಾಗಿ ಈ ವಾರ್ಡಿನ ಜನತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಅಭಿಪ್ರಾಯ ಯಾವ ರೀತಿ ಸರ್? ನಾವು ಇನ್ನೂ ಈ ವಾರ್ಡಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡಬೇಕು. ಈ ರೋಡ್ಗಳಿಗಾಗಲಿ, ಚರಂಡಿಗಳಾಗಲಿ, ಎಲ್ಲ ಒಂದೊಂದು ನೀರಿನ ವ್ಯವಸ್ಥೆಗಳು, ಕರೆಂಟ್ದು ಸಮಸ್ಯೆಗಳೆಲ್ಲ ಸುಮಾರು ಇದ್ದಾವೆ. ಈ ನಮ್ಮ BJPಯವರೆಲ್ಲ ಕೆಲಸಗಳು ಸರಿಯಾಗಿ ಯಾವುದು ಮಾಡಿಲ್ಲ. ನೀವು ಎಲ್ಲ ನೋಡಿದ್ದೀರಾ. ನಾವು ಅದನ್ನೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಮಾಡಿ ಒಳ್ಳೆ ಥರ ಮಾಡಬೇಕು ಅಂತ ಇದ್ದೀನಿ. ಪ್ರಭಾವಿ ಜಿಬಿ ಅಭ್ಯರ್ಥಿ ಮುರಳಿರವರು ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್ ನಮಸ್ಕಾರ. ಮುರಳಿ ಅವರು ಸತತವಾಗಿ 1 ತಿಂಗಳಿಂದ ಈ ವಾರ್ಡಲ್ಲಿ ಆಫೀಸ್ ಮಾಡಿ ಕಾರ್ಯಕರ್ತನ ಮನೆ ಭೇಟಿ ಮಾಡಕ್ ಬಿಟ್ಟಿದ್ರು. ಮನೆಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾರ್ಯಕರ್ತರು ಮುರಳಿ ಅವರ ನೇತೃತ್ವದಲ್ಲಿ ಮನೆಗೆ ಭೇಟಿ ಕೊಟ್ಟಾಗ ಸರ್ವೆ ಮಾಡಿಸಿದ್ರು. ಅವಾಗ ಜನಗಳು ಈ ಒಂದು ದುಬಾರಿ ಆಸ್ಪತ್ರೆಗಳಿಗೆ ನಾವು ಖರ್ಚು ಮಾಡೋಕ್ಕಾಗ್ತಿಲ್ಲ, BP ಶುಗರು ಇದೆಲ್ಲ ಅವರು ಕಂಪ್ಲೇಂಟ್ ಹೇಳಿದಕ್ಕೆ ಮುರಳಿ ಅವರು ಪುಟ್ಟಣ್ಣನವರ ನೇತೃತ್ವದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಉಚಿತವಾಗಿ ಆಯೋಜಿಸಿದ್ದಾರೆ. ಈ ವಾರ್ಡಲ್ಲಿ ರಾಜೇಂದ್ರ ವಾರ್ಡಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಜನಗಳು ಅಷ್ಟೇ ಈ ವಾರ್ಡಲ್ಲಿ ಹೆಚ್ಚಿನ ಸಹಕಾರ ಕೊಡಬೇಕು. ಇವರಿನ್ನ ಮುರಳಿ ಅವರು ಯುವಕರು ಈ ವಾರ್ಡ್ಗೆ ತಾನಾಗಿ ಮುಂದೆ ಬಂದು ಜನಗಳು ಸೇವೆ ಮಾಡೋಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಈಗ ಕಮ್ಮಿ ಅಂದರೆ ಒಂದು 800 ಜನ ಆರೋಗ್ಯ ತಪಾಸಣೆಗೆ ಬಂದಿದ್ದಾರೆ. ಇನ್ನೂ 200 ಜನ ಲೈನಲ್ಲಿದ್ದಾರೆ. ಇವರು ಫ್ರೀ ಕನ್ನಡಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಚಿತವಾಗಿ BP ಶುಗರ್ ಮಾಡ್ತಾ ಇದ್ದಾರೆ. ಉಚಿತ ಕನ್ನಡಕ, ಉಚಿತ ಆಪರೇಷನ್ನು ಸಹ ಮಾಡ್ತಾರೆ. ಈಗಿನ ದುನಿಯಲ್ಲಿ ಕಣ್ಣು ಆಪರೇಷನ್ ಮಾಡ್ಬೇಕಾದ್ರೆ ಮಿನಿಮಮ್ 15,000 ರೂಪಾಯಿ ಖರ್ಚಾಗುತ್ತೆ. ಮುರಳಿ ಅವರು ಫ್ರೀಯಾಗಿ ಮಾಡಿಸ್ತಾ ಇದ್ದಾರೆ ಈ ಒಂದು ಕಣ್ಣಿನ ಆಪರೇಷನ್. ಈ ವಾರ್ಡಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ಮುರಳಿ ಅವರು ಮುಂದೆ ಬಂದಿದ್ದಾರೆ. ಜನಗಳು ಅದೇ ಥರ ಅವ್ರಿಗೆ ಸಹಕಾರ ಮಾಡಿಕೊಡ್ಬೇಕು. ಪುಟ್ಟಣ್ಣನವರ ನೇತೃತ್ವದಲ್ಲಿ ಮುರಳಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಈಗ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ನಮ್ಮ ಪುಟ್ಟಣ್ಣವ್ರನ್ನ ಸಚಿವರನ್ನ ತಗೋಬೇಕು ಅಂತ ನಮ್ಮ ಮುರಳಿಯವರ ನೇತೃತ್ವದಲ್ಲಿ ನಾವು ನಿನ್ನೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ನಮ್ಮ DK ಸಾಹೇಬರು ಮುಖ್ಯಮಂತ್ರಿ ಆಗೋದಕ್ಕೆ ಶುಭಾಶಯಗಳು. ಅದೇ ರೀತಿ ನಮ್ಮ ಪುಟ್ಟಣ್ಣವ್ರನ್ನ ಕ್ಯಾಬಿನೆಟ್ ತಗೋಬೇಕು, ನಮ್ಮ ಮುರಳಿಯವರು ಪುಟ್ಟಣ್ಣವ್ರನ್ನ ತಗೋಬೇಕು ಅಂತ ಪೂಜೆ ಮಾಡಿಸಿ ಈಡ್ಗಾಯಿ ಹೊಡೆದು ಅರ್ಕೆ ಮಾಡಿದ್ದಾರೆ. ಆಯ್ತು. ಹಾಂ.